50 ವರ್ಷಗಳಿಂದಲೂ ವಾಸವಾಗಿರುವ ಬಗರ್ ಹುಕುಂ ಜಮೀನನ್ನು ನಮಗೆ ಮಂಜೂರಾತಿ ಮಾಡಿಕೊಡುವಂತೆ ಆಗ್ರಹಿಸಿ ಬಿದರೆಕವಾಲು ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಅರಸೀಕೆರೆ ತಾಲೂಕಿನ ಬಿದರೆಕಾವಲು ಗ್ರಾಮಸ್ಥರುಗಳಾದ ನಾವುಗಳು ಸುಮಾರು 52 ವರ್ಷಗಳಿಂದ ಗ್ರಾಮದಲ್ಲಿ ವಾಸವಾಗಿದ್ದು, ಈ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ ಜಮೀನು ಉಳುಮೆ ಮಾಡಿಕೊಂಡು ಬರುತ್ತಿದ್ದೇವೆ. ಈ ಗ್ರಾಮದಲ್ಲಿ 1979ರಲ್ಲಿ ಸರ್ಕಾರದ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಲಾ ಕಟ್ಟಡ ಸಹ ನಿರ್ಮಾಣ ಮಾಡಿರುತ್ತಾರೆ ಮತ್ತು 1992ರಲ್ಲಿ ಸರ್ಕಾರದ ವತಿಯಿಂದ ಆಶ್ರಯ ಯೋಜನೆಯಡಿಯಲ್ಲಿ ಸೈಟುಗಳು ಮತ್ತು ಮನೆಗಳು ಕೊಟ್ಟಿರುತ್ತಾರೆ ಮತ್ತು ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣವಾಗಿರುತ್ತವೆ. ಕುಡಿಯುವ ನೀರಿನ ಓವರ್ ಟ್ಯಾಂಕು, ಸಮುದಾಯ ಭವನಗಳು ಮತ್ತು ಹಾಲಿನ ಡೈರಿ ಇತರೆ ಸವಲತ್ತುಗಳು ನಿರ್ಮಾಣವಾಗಿರುತ್ತವೆ ಎಂದರು. ಸರ್ವೆ ನಂಬರ್ 4ರಲ್ಲಿ ಅಮೃತ ಮಹಲ್ ಕಾವಲು ಎಂದು ಇದ್ದು, ಇದನ್ನು ಅರಣ್ಯ ಇಲಾಖೆಯವರು ಈಗಾಗಲೇ ವಹಿಸಿಕೊಂಡಿರುತ್ತಾರೆ. ಇದೇ ಸರ್ವೆ ನಂಬರ್ 4ರಲ್ಲಿ ಉಳಿಕೆ 200 ಎಕರೆಗಿಂತಲೂ ಹೆಚ್ಚು ಇದ್ದು, ಬಿದರೆಕಾವಲು ಗ್ರಾಮದ ಜಾಗದಲ್ಲಿ ನಾವುಗಳು 1991ರಲ್ಲಿ 52, 53, 57 ಅಡಿಯಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಸರ್ಕಾರಕ್ಕೆ ಅರ್ಜಿಯನ್ನ ಕೇಳಿದ್ದು, ನಾವುಗಳು ಅರ್ಜಿಯನ್ನ ಸಹ ಹಾಕಿರುತ್ತೇವೆ. ಈ ಅರ್ಜಿಯಲ್ಲಿ ಕೆಲವರಿಗೆ ಮಂಜೂರಾತಿ ಕೊಟ್ಟಿದ್ದು, ಇನ್ನು ಕೆಲವರಿಗೆ ಮಂಜೂರಾತಿ ಕೊಟ್ಟಿರುವುದಿಲ್ಲ ಎಂದು ದೂರಿದರು. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಕ್ಕೆ ಕೇಸು ಸಹ ಹಾಕಲಾಗಿದ್ದು, 2016ರಲ್ಲಿ ಕೇಸು ದಾಖಲಾಗಿದ್ದು, ಈ ನ್ಯಾಯಾಲಯದಲ್ಲಿ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ತೀರ್ಪು ಹೊರಬಂದಿರುತ್ತದೆ. ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿ ಕಡತಗಳನ್ನ ಪರಿಶೀಲಿಸಿ ಕಡತಗಳನ್ನು ವಿಲೇವಾರಿ ಮಾಡುವಂತೆ ಹೇಳಿರುತ್ತಾರೆ. ಈ ನ್ಯಾಯಾಲಯದಲ್ಲಿ ಸುಮಾರು 60ರಿಂದ 70 ಕೇಸುಗಳು ದಾಖಲಾಗಿರುತ್ತದೆ. ಈ ಕೇಸ್ ನಂಬರ್ಗಳನ್ನ ಸಹ ದಾಖಲು ಮಾಡಿರುತ್ತೇವೆ. ಆದುದರಿಂದ ದಯಮಾಡಿ ಸರ್ವೆ ನಂಬರ್ 4ರಲ್ಲಿ ಬರುವ ಜಮೀನನ್ನ ನಮ್ಮಗಳಿಗೆ ಮಾಡಿಸಿಕೊಡಬೇಕೆಂದು ಮುಂಚೂರು ಪ್ರಾರ್ಥಿಸಿಕೊಳ್ಳುತ್ತೇವೆ ಎಂದು ಕೋರಿದರು. ಪ್ರತಿಭಟನೆಯಲ್ಲಿ ಬಿದರೆಕಾವಲು ಗ್ರಾಮಸ್ಥರಾದ ರಂಗಸ್ವಾಮಿ, ಶಿವಯ್ಯ, ಮಂಜಣ್ಣ, ಶಂಕರ್, ಆನಂದ್, ಸುಶೀಲಮ್ಮ, ಗಂಗಮ್ಮ, ಮಾಲಕ ಇತರರು ಉಪಸ್ಥಿತರಿದ್ದರು. ಸಂತಗ್ರಾಮ ಅಂತೇಳಿ ನಮಗೆ 50 ವರ್ಷದಿಂದ ನಾವು ಜಮೀನು ಉಳುಮೆ ಮಾಡ್ಕೊಂಡಿದ್ದೀವಿ ಸರ್. ಇನ್ನೂ ನಮಗೆ ಜಮೀನು ಮಂಜೂರಾಗಿಲ್ಲ, ಅದಕ್ಕೆ ಮಂಜೂರು ಮಾಡಿಕೊಡಿ ಅಂತೇಳಿ DC ಸಾಹೇಬ್ರನ್ನ ನಾವು ಕೋರ್ಕೊಳ್ಳೋಕ್ಕೆ ಒಂದು ಪತ್ರ ಕೊಡ್ತಾ ಇದ್ದೀವಿ ಸರ್. ಜಮೀನನ್ನು ಉಳುಮೆ ಮಾಡ್ಕೊಂಡಿದ್ದೀವಿ ಸರ್. ಉಳುಮೆ ಮಾಡ್ಕೊಂಡಿದ್ದು ನಮಗೆ 50 ವರ್ಷದಿಂದ ಮಂಜೂರಾತಿ ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗಿದ್ದು, ಕೋರ್ಟಲ್ಲಿ ಇದನ್ನು ಕಳಿಸಿದ್ದಾರೆ. ಇನ್ನೂ ಹೋಗಿ ತಹಸೀಲ್ದಾರ್ ಭೇಟಿ ಮಾಡ್ಕೊಂಡು ನಿಮ್ಗೆ ಏನಿದೆ ಆವಲ್ಲಿ ಹೇಳ್ಕೊಳ್ಳಿ ಅಂತೇಳಿ. ಆದರೂ ಇಲ್ಲಿ ಏನು ನಮಗೆ ಮಾಹಿತಿ ಕೊಡ್ತಾ ಇಲ್ಲ. ಅದಕ್ಕೆ DC ಸಾಹೇಬರು ಕಾಣಬೇಕು ಇಲ್ಲಿ ಬಂದೆ. ಯಾವ ತಾಲೂಕು, ಯಾವ ಊರು? ಅರಸೀಕೆರೆ ತಾಲೂಕು, ಗಣಸೂರು. ಹೌದಾ? ಅಲ್ಲಿ ಮನವಿ ಕೊಟ್ಟಿದ್ದೀರಾ? ಅಲ್ಲಿನ ಒಂದು ಕೊಟ್ಟಿದ್ದೀವಿ ಇಲಾಖೆಗೆ. ಅಲ್ಲಿ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ಏನಂತಾರೆ? ಅಲ್ಲಿ ನೋಡಿದ್ರು ಆಯಿತು, ಅದೇನು ನೋಡ್ಬಿಟ್ಟು ವ್ಯವಸ್ಥೆ ಮಾಡ್ತೀವಿ ಅಂತ ಸುಮ್ಮನೆ ಆದರು. ಎಷ್ಟು ಜನ ಇದ್ದಾರೆ ಇಲ್ಲಿ? ಇರೋರು ಒಂದು 60-70 ಜನ, 70 ಕುಟುಂಬದವ್ರು ಇದೆ ಸರ್. ಹೆಸರು? ಮಂಜಣ್ಣ.